ಜೆಂಟಲ್ಮೆನ್, ಪಂಜುರ್ಲಿ ಎಂದಾಕ್ಷಣ ಕರಾವಳಿ ಜನರ ಮೈ ರೋಮಾಂಚನವಾಗುತ್ತೆ. ಅತ್ಯಂತ ಪ್ರಾಚೀನ ಮತ್ತು ಶಕ್ತಿಶಾಲಿ ಬಲಾಢ್ಯ ದೈವ ಕಾಡು ಹಂದಿಯ ಮುಖರೂಪದಲ್ಲಿ ಪೂಜಿಸಲ್ಪಡುವಂಥ ಏಕಮಾತ್ರ ದೈವ ಪಂಜುರ್ಲಿ. ಕೃಷಿ ಭೂಮಿಯ ರಕ್ಷಕನಾಗಿ, ನ್ಯಾಯ ದೇವತೆಯಾಗಿ, ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ದೈವವಾಗಿರುವ ಕರಾವಳಿಯ ಪಂಜುರ್ಲಿ ಬಗೆಗಿನ ದೈವಾಂಶವನ್ನ ನೋಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಪುರಾಣಗಳ ಪ್ರಕಾರ ಕೈಲಾಸದಲ್ಲಿ ಪಾರ್ವತಿ ದೇವಿ ಒಮ್ಮೆ ತಬ್ಬಲಿ ಹಂದಿ ಮರಿಯೊಂದನ್ನು ಕಂಡು ಅಕ್ಕರೆಯಿಂದ ಸಾಕಿ ಸಲಹುತ್ತಾಳೆ. ಎಷ್ಟೇ ಮಮತೆಯಿಂದ ಸಾಕಿದ್ರೂ ತನ್ನ ಮೃಗರೂಪ ಬಿಡದ ಹಂದಿ ಮರಿಯು ಶಿವನ ತೋಟದ ಗಿಡಗಳನ್ನು ನಾಶಪಡಿಸುತ್ತದೆ. ಆಗ ಕೋಪಗೊಂಡ ಶಿವನು ಆ ಹಂದಿಯನ್ನು ಕೊಲ್ಲಲು ಮುಂದಾಗ್ತಾನೆ. ಆದರೆ ಪಾರ್ವತಿ ದೇವಿಯ ಕೋರಿಕೆಯ ಮೇರೆಗೆ ಶಿವನು ಆ ಹಂದಿಗೆ ದೈವ ಶಕ್ತಿಯನ್ನ ಕರುಣಿಸಿ ವರಾಹ ರೂಪಿಯಾಗಿ ಪಂಜುರ್ಲಿ ಎಂಬ ನಾಮದೊಂದಿಗೆ ದೈವವಾಗಿ ಭೂಲೋಕವನ್ನ ಪ್ರವೇಶಿಸು, ಅಲ್ಲಿ ಸತ್ಯ, ಧರ್ಮ, ನ್ಯಾಯವನ್ನ ರಕ್ಷಿಸುವ ದೈವವಾಗು, ಬೆಳೆಯನ್ನು ರಕ್ಷಣೆ ಮಾಡುವ, ಕಷ್ಟ ಕಾರ್ಪಣ್ಯಗಳನ್ನು, ರೋಗ ರುಜಿನಗಳನ್ನು ಬಗೆಹರಿಸುವ ದೈವವಾಗು. ಹಾಗೆ ನಿನ್ನನ್ನು ಧಿಕ್ಕರಿಸಿದವರಿಗೆ ನಿನ್ನ ಉಗ್ರ ರೂಪ ತೋರಿಸಿ ಅಹಂಕಾರದಿಂದ ನಡೆಯುವವರನ್ನ ಶಿಕ್ಷಿಸಿ ನಿನ್ನ ಮೇಲೆ ಭಕ್ತಿ ಬರುವಂತೆ ಮಾಡು ಎಂದು ವರ ನೀಡಿ ಕಳುಹಿಸಿದರು ಎಂಬ ಪ್ರತೀತಿ ಇದೆ. ಪಂಜುರ್ಲಿಯ ಮೂಲ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಎಂಬ ಮಾತಿದೆ. ಹಾಗೆಯೇ ಪಂಜುರ್ಲಿ ತಾನು ನೆಲೆ ನಿಂತ ಊರುಗಳಿಗೆ ಅನುಗುಣವಾಗಿ ನಾನಾ ಹೆಸರುಗಳು ಬದಲಾಗುತ್ತಾ ಹೋಯಿತು. ಅಣ್ಣಪ್ಪ ಪಂಜುರ್ಲಿ, ವರ್ಣರ ಪಂಜುರ್ಲಿ, ಬಗ್ಗು ಪಂಜುರ್ಲಿ, ತೇಂಬೈಲು ಪಂಜುರ್ಲಿ, ವರ್ತೆ ಪಂಜುರ್ಲಿ, ಹೀಗೆ ನೂರಾರು ಹೆಸರುಗಳಿಂದ ಆಯಾ ಊರಿಗೆ ಅನುಗುಣವಾಗಿ ನಾಮ ಬದಲಾಯಿತು. ಪಂಜುರ್ಲಿ ದೇವರನ್ನು ದೇವತೆಯಾಗಿ ಮತ್ತು ಅವರ ಕುಟುಂಬದ ದೈವವಾಗಿ ಪೂಜಿಸ್ತಾರೆ. ಪ್ರತಿ ವರ್ಷ ಪಂಜುರ್ಲಿ ನಂಬಿದ ಮನೆತನಗಳು ಕೋಲ ಸೇವೆಯನ್ನು ನಡೆಸಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ರಕ್ಷಣೆ ನೀಡುವಂತೆ ಊರಿನವರೆಲ್ಲರೂ ಒಟ್ಟಾಗಿ ಸೇರ್ತಾರೆ. ಕರಾವಳಿ ಭಾಗದಲ್ಲಿ ತಪ್ಪು ನಡೆದ್ರೆ ಒಂದು ವೇಳೆ ಪಂಜುರ್ಲಿ ಬಿಟ್ಟರೂ ಗುಳಿಗ ಬಿಡಲ್ಲ ಎಂಬ ಮಾತಿದೆ. ಹಾಗೆಯೇ ಪಂಜುರ್ಲಿಯನ್ನ ಹೆಚ್ಚಾಗಿ ಗುಳಿಗ ದೈವದೊಂದಿಗೆ ಪೂಜಿಸಲಾಗ್ತದೆ. ಪಂಜುರ್ಲಿ ಶಾಂತ ದೈವವಾದರೆ ಗುಳಿಗ ಉಗ್ರ ದೈವ. ಪಂಜುರ್ಲಿ ಕೇವಲ ದೈವವಲ್ಲ, ಅದು ಕರಾವಳಿಯ ಸಂಸ್ಕೃತಿ ಮತ್ತು ನಂಬಿಕೆ. ಇದಾಗಿತ್ತು ಇವತ್ತಿನ ದೈವಿ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.